ನಲವತ್ವಾಡ್ ಇಸ್ಲಾಂ ಧರ್ಮದ ಪ್ರವಾದಿಯಲ್ಲೊಬ್ಬರಾದ ಇಬ್ರಾಹಿಂ ಅವರ ಪುತ್ರ ಇಸ್ಮಾಯಿಲ್ ಅವರನ್ನ ದೇವರಿಗೆ ಬಲಿ ಕೊಡಲು ಮುಂದಾದ ಸಂದರ್ಭದ ನೆನಪಿಗೋಸ್ಕರವೇ ತ್ಯಾಗ ಬಲಿದಾನದ ಸಂಕೇತವಾದ ಬಕ್ರೀದ್ ಹಬ್ಬವನ್ನ ಆಚರಿಸಲಾಗುತ್ತದೆ ಎಂದು ಹಾಫೀಜ್ ಅಲ್ಲಾಬಕ್ಷ್ ಕಾಜಿ ಹೇಳಿದ್ರು. ಪಟ್ಟಣದಲ್ಲಿ ಗಣ್ಯರಾದ ಅಬ್ದುಲ್ ಗನಿ ಕಾಜಿ ಅವರ ಮನೆಯಿಂದ ಮುಸ್ಲಿಂ ಬಾಂಧವರು ಈದ್ಗಾಗೆ ತೆರಳಿ ಪ್ರಾರ್ಥನೆಯನ್ನ ಸಲ್ಲಿಸಿದ ನಂತರ ಉಪನ್ಯಾಸವನ್ನ ನೀಡಿ ಮಾತನಾಡಿದ ಅವರು, ನಮ್ಮ ದೇಶದಲ್ಲಿ ಪ್ರತಿ ಜಾತಿ ಧರ್ಮಕ್ಕೆ ಸಂಬಂಧಿಸಿದ ಹಬ್ಬ ಹರಿದಿನಗಳಲ್ಲಿ ಸೌಹಾರ್ದತೆ ಸಹೋದರತೆ ಹರಡಿರುತ್ತದೆ. ಆದ್ರೆ ನಾವು ಆಚರಿಸುವ ಆಚರಣೆಗಳಲ್ಲಿ ಭಿನ್ನವಿರುತ್ತದೆ ಅಷ್ಟೇ ಎಂದರು. ಇಸ್ಲಾಂ ಧರ್ಮವು ಶಾಂತಿಯನ್ನ ಬಯಸುತ್ತದೆ. ಆರ್ಥಿಕವಾಗಿ ಉತ್ತಮ ಸ್ಥಿತಿಯು ಮುಸ್ಲಿಮರು ಬಕ್ರೀದ್ ತಿಂಗಳಲ್ಲಿ ಜಾತ್ರೆಯನ್ನ ಕೈಗೊಳ್ಳುತ್ತಾರೆ. ಹಿಂದೂ ಬಾಂಧವರು ಸಹ ತಮ್ಮ ಪ್ರಮುಖ ಧಾರ್ಮಿಕ ಸ್ಥಳಗಳಿಗೆ ತೆರಳಿ ಯಾತ್ರೆಯನ್ನ ಪೂರೈಸಿಕೊಳ್ಳುತ್ತಾರೆ. ಎಲ್ಲಾ ಧರ್ಮಗಳ ಸಾರ ಒಂದೇ ಎಂದು ಅವರು ಹೇಳಿದ್ರು. ಯುವ ಪೀಳಿಗೆ ಎತ್ತ ಸಾಗಿದೆ ಎನ್ನುವುದು ಪಾಲಕರು ಗಮನಿಸಬೇಕಿದೆ. ಉತ್ತಮ ಸಂಸ್ಕಾರ ಶಿಕ್ಷಣದತ್ತ ಯುವಕರ ಒಲವನ್ನ ಹೆಚ್ಚಿಸಬೇಕಿದೆ ಎಂದು ಅವರು ದೇಶದಲ್ಲಿ ಶಾಂತಿ ಸಮೃದ್ಧಿಯನ್ನ ನೆಲೆಸಲಿ ಎಂದರು. ಪಟ್ಟಣದ ಸುಮಾರು 10 ಜನ ಬಡ ಕುಟುಂಬದ ಮಹಿಳೆಯರಿಗೆ ಮಾಸಿಕವಾಗಿ 400 ರೂಪಾಯಿಗಳ ಸಹಾಯಧನ ಒದಗಿಸುವುದಾಗಿ ಇದೇ ವೇಳೆ ಸಮಾಜ ಸೇವಕ ಉದ್ಯಮಿ ಅಯೂಬ್ ಸಾಬ್ ಮನಿಯಾರ್ ಘೋಷಿಸಿದ್ರು. ಇದೇ ವೇಳೆ ಉಪನ್ಯಾಸಕ್ಕೂ ಮುಂಚೆ ಮೈನುದ್ದೀನ್ ಕಾಜಿ ಪ್ರಾರ್ಥಿಸಿದ್ರು. ನಂತರ ಪರಸ್ಪರ ಶುಭ ಕೋರಿದ ಮುಸ್ಲಿಮರು ಅಗಲಿದ ಹಿರಿಯ ಜೀವಿಗಳ ಗೋರಿಗಳಿಗೆ ತೆರಳಿ ಪ್ರಾರ್ಥಿಸಿ ಅವರ ಆತ್ಮಕ್ಕೆ ಶಾಂತಿಯನ್ನ ಕೋರಿದ್ರು. ಈ ವೇಳೆ ಅಂಜುಮನ್ ಸಮಿತಿಯ ವತಿಯಿಂದ ಅಧ್ಯಕ್ಷರಾದ ಲಾಳೆ ಮಶಾಕ್ ಅವಟಿ ಅವರು ಎಲ್ಲಾ ಹಿಂದೂ ಮುಸ್ಲಿಂ ಬಾಂಧವರಿಗೆ ಈದ್ ಶುಭವನ್ನ ಕೋರಿದ್ರು. ನಲವತ್ವಾಡ್ ಪಟ್ಟಣದ ಈದ್ಗಾ ಮೈದಾನದಲ್ಲಿ ಹಾಫೀಜ್ ಅಲ್ಲಾಬಕ್ಷ್ ಕಾಜಿ ಉಪನ್ಯಾಸವನ್ನ ನೀಡಿದ್ರು. مالك يوم الدين إياك نعبد وإياك نستعين اهدنا الصراط المستقيم صراط الذين أنعمت عليهم غير المغضوب عليهم ولا الضالين. لا أقسم بيوم القيامة ولا أقسم بالنفس اللوامة أيحسب الإنسان أن لن نجمع عظامه بلى قادرين على أن نسوي بنانه بل يريد الإنسان ليهجر أمامه يسأل أيان يوم القيامة فإذا برق البصر